ಹಲೋ ಮೈ ಡಿಯರ್ ಸ್ಟೂಡೆಂಟ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಾವು 12th ಕೆಮಿಸ್ಟ್ರಿದ್ದು ಮತ್ತೊಂದು ಪ್ರಿಪ್ರೇಟರಿ ಎಕ್ಸಾಮ್ದು MCQ ಸಾಲ್ವ್ ಮಾಡೋಣ. MCQ ಸೀರೀಸ್ ಮಾಡ್ತಾ ಇದ್ದೀನಿ, ನಿಮಗೆ ಬೋರ್ಡ್ ಎಕ್ಸಾಮ್ ಹತ್ತಿರ ಇರೋದ್ರಿಂದ ಅನುಕೂಲ ಆಗಲಿ ಅಂತ ಹೇಳಿಬಿಟ್ಟು. ಇವತ್ತು ಇನ್ನೊಂದು ಕ್ವಶನ್ ಪೇಪರ್ ನೋಡೋಣ. ಅದ್ರಲ್ಲಿ ಮೊದಲನೇ ಕ್ವಶನ್ ನೋಡ್ರಪ್ಪ. ಟು ಗೆಟ್ ಎನ್ ಟೈಪ್ ಆಫ್ ಸೆಮಿ ಕಂಡಕ್ಟರ್ ಫ್ರಮ್ ಸಿಲಿಕಾನ್ ಇಟ್ ಶುಡ್ ಬಿ ಡೋಪ್ಡ್ ವಿತ್ ಅನ್ ಎಲಿಮೆಂಟ್ ವಿತ್ ವೇಲೆನ್ಸಿ ಅಂತ ಕೇಳ್ತಾ ಇದ್ದಾರೆ. ನಿಮಗೆ ಸಾಲಿಡ್ ಚಾಪ್ಟರಲ್ಲಿ ಹೇಳ್ಕೊಟ್ಟಿರ್ತಾರೆ ಎನ್ ಟೈಪ್ ಮತ್ತು ಪಿ ಟೈಪ್ ಸೆಮಿ ಕಂಡಕ್ಟರ್ಸ್ ಅಲ್ವಾ. ಸೊ ಎನ್ ಟೈಪ್ ಸೆಮಿ ಕಂಡಕ್ಟರ್ಸ್ ಫಾರ್ಮ್ ಆಗಬೇಕು ಅಂತ ಹೇಳಿದ್ರೆ ನಾವು 15th ಗ್ರೂಪ್ ಎಲಿಮೆಂಟ್ಸನ್ನ ಸೆಮಿ ಕಂಡಕ್ಟರಿಗೆ ಆ್ಯಡ್ ಮಾಡಬೇಕು. ಪಿ ಟೈಪ್ ಸೆಮಿ ಕಂಡಕ್ಟರ್ ಫಾರ್ಮ್ ಆಗಬೇಕು ಅಂದರೆ ನಾವು 13th ಗ್ರೂಪ್ ಎಲಿಮೆಂಟ್ಸನ್ನು ಆ್ಯಡ್ ಮಾಡಬೇಕಾಗತ್ತೆ. 15th ಗ್ರೂಪ್ ಎಲಿಮೆಂಟ್ಸ್ ಅಂದರೆ ಯಾವ್ದಾದ್ರು ಬರುತ್ತೆ? ನೈಟ್ರೋಜನ್, ಫಾಸ್ಫರಸ್, ಆರ್ಸನಿಕ್, ಆ್ಯಂಟಿಮನಿ, ಬಿಸ್ಮತ್ತು. 13th ಗ್ರೂಪ್ ಅಂದರೆ ಬೋರಾನ್, ಅಲ್ಯೂಮಿನಿಯಂ, ಗ್ಯಾಲಿಯಮ್, ಇಂಡಿಯಮ್, ಥ್ಯಾಲಿಯಮ್ ಬರುತ್ತೆ ಅಲ್ವೇನ್ರಪ್ಪ. ಸೊ ಇದು ನೆನ್ಪಿಟ್ಕೊಳ್ಳಿ. ಈಗ ಅವ್ರು ಕೇಳ್ತಾ ಇರೋದೇನು ಅಂದರೆ ವೇಲೆನ್ಸಿ ಎಷ್ಟಿರಬೇಕು ಅಂತ ಕೇಳ್ತಾ ಇದ್ದಾರೆ ಅಷ್ಟೇ. ಸೊ ಎನ್ ಟೈಪ್ ಸೆಮಿ ಕಂಡಕ್ಟರಲ್ಲಿ 15 ಗ್ರೂಪ್ ಆ್ಯಡ್ ಮಾಡಿದಾಗ ಇವ್ರದ್ದು ವೇಲೆನ್ಸಿಯಲ್ಲಿ ಎಷ್ಟು ಎಲೆಕ್ಟ್ರಾನ್ಸ್ ಇರುತ್ತೆ? 5 ಎಲೆಕ್ಟ್ರಾನ್ಸ್ ಇರುತ್ತೆ, ಅಥವಾ ವೇಲೆನ್ಸಿ 5 ಇರುತ್ತೆ. ಇಲ್ಲಿ ವೇಲೆನ್ಸಿ ಎಷ್ಟಿರುತ್ತೆ? ನಿಮಗೆ 3 ಇರುತ್ತೆ. ಓಕೆನಾ? ಸೊ ಹಾಗಾಗಿ ಇದು ಎನ್ ಟೈಪ್ ಆಗುತ್ತೆ, ಇದು ಪಿ ಟೈಪ್ ಆಗುತ್ತೆ. ಸೊ ಯಾವುದಾದ್ರು ಕೇಳ್ಬೋದು, ಗ್ರೂಪ್ ನಂಬರ್ ಆದರೂ ಕೇಳ್ಬೋದು, ಅಥವಾ ಯಾವ ಎಲಿಮೆಂಟ್ಸ್ ಅಂತ ಕೇಳ್ಬೋದು, ಎಷ್ಟು ವೇಲೆನ್ಸಿ ಅಂತ ಕೇಳ್ಬೋದು. ಬಟ್ ಈ ಪರ್ಟಿಕ್ಯುಲರ್ ಕ್ವಶನಲ್ಲಿ ವೇಲೆನ್ಸಿ ಕೇಳಿದ್ದಾರೆ. ಸೊ ಎನ್ ಟೈಪ್ ಆಗಿ ವೇಲೆನ್ಸಿ ಎಷ್ಟಿರಬೇಕಪ್ಪ? 5 ಎಲೆಕ್ಟ್ರಾನ್ಸ್ ಇರಬೇಕು. 5 ಎಲೆಕ್ಟ್ರಾನ್ಸ್ ಅಂತ ನಿಮಗೆಲ್ಲಿದೆ? ಆಪ್ಷನ್ ಡಿ ಯಲ್ಲಿದೆ. ಓಕೆನಾ? ಸೊ ಅದರಿಂದ ಈ ಕ್ವಶನ್ಗೆ ಆನ್ಸರು ಆಪ್ಷನ್ ಡಿ ಆಗ್ತದೆ. ಆಪ್ಷನ್ ಡಿ. ಓಕೆ, ನೆಕ್ಸ್ಟ್ ಸೆಕೆಂಡ್ ಕ್ವಶನ್ ನೋಡಿ. ಕಾಲಿಗೇಟಿವ್ ಪ್ರಾಪರ್ಟಿ, ಇದು ಡೆಫಿನೇಷನು ಸೊಲ್ಯೂಷನ್ಸಲ್ಲಿ ಕಲ್ತಿರ್ತೀರ. ವಾಟ್ ಆರ್ ಕಾಲಿಗೇಟಿವ್ ಪ್ರಾಪರ್ಟೀಸ್ ಅಂದರೆ ಡೆಫಿನೇಷನ್ ಕಲ್ತಿರ್ತೀರ ಅಲ್ವಾ. ಇಟ್ ಇಸ್ ಅ ಪ್ರಾಪರ್ಟೀಸ್ ಆಫ್ ದ ಡೈಲ್ಯೂಟ್ ಸೊಲ್ಯೂಷನ್ ವಿಚ್ ಡಿಪೆಂಡ್ಸ್ ಆನ್ ನಂಬರ್ ಆಫ್ ಮೋಲ್ಸ್ ಆಫ್ ಸಲ್ಯೂಟ್. ಹುಷಾರಾಗಿರಿ, ನಂಬರ್ ಆಫ್ ಮೋಲ್ಸ್ ಆಫ್ ಸಲ್ಯೂಟ್ ಆ್ಯಂಡ್ ನೇಚರ್ ಆಫ್ ಸಾಲ್ವೆಂಟ್. ಸಲ್ಯೂಟ್ ಅಂದಾಗ ಮೋಲ್ಸ್ ಮೇಲೆ ಡಿಪೆಂಡ್ ಆಗಿರುತ್ತೆ, ಸಾಲ್ವೆಂಟ್ ಅಂದಾಗ ನೇಚರ್ ಮೇಲೆ ಡಿಪೆಂಡ್ ಆಗಿರುತ್ತೆ. ನೇಚರ್ ಆಫ್ ಸಾಲ್ವೆಂಟ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಸಲ್ಯೂಟ್ ಅಂದಾಗ ನಂಬರ್ ಆಫ್ ಮೋಲ್ಸ್ ಮೇಲೆ ಡಿಪೆಂಡ್ ಆಗಿರುತ್ತೆ. ನೋಡಿ, ಫಸ್ಟ್ ಒನ್ ಏನಂತಿದೆ? ನೇಚರ್ ಆಫ್ ದ ಸಲ್ಯೂಟ್ ತಪ್ಪು, ನಂಬರ್ ಆಫ್ ಸಲ್ಯೂಟ್ ಪಾರ್ಟಿಕಲ್ಸ್ ಇನ್ ಎ ಸೊಲ್ಯೂಷನ್ ಓಕೆ, ಫಿಸಿಕಲ್ ಪ್ರಾಪರ್ಟೀಸ್ ತಪ್ಪು, ನೇಚರ್ ಆಫ್ ಸಾಲ್ವೆಂಟ್ ಪಾರ್ಟಿಕಲ್ಸ್ ಸೊ ಎರಡೂ ಆಗುತ್ತೆ ನಿಮಗೆ. ಬಟ್ ಇಲ್ಲಿ ನಂಬರ್ ಆಫ್ ಸಲ್ಯೂಟ್ ಅಂತ ಹೇಳ್ಬಿಟ್ಟಿದ್ದಾನೆ, ಹಂಗಾಗಿ ತಪ್ಪಾಗುತ್ತೆ. ನಂಬರ್ ಆಫ್ ಸಲ್ಯೂಟ್ ಅಲ್ಲ, ನಂಬರ್ ಆಫ್ ಮೋಲ್ಸ್ ಆಫ್ ಸಲ್ಯೂಟ್ ಅಂತ, ಆ ಮೋಲ್ಸ್ ಅನ್ನೋ ವರ್ಡ್ ಬರಬೇಕಿತ್ತು. ಸೊ ಅದರಿಂದ ತಪ್ಪಾಗುತ್ತೆ. ಬಟ್ ನೇಚರ್ ಆಫ್ ಸಾಲ್ವೆಂಟ್ ಮೇಲೂ ಕೂಡ ಡಿಪೆಂಡ್ ಆಗಿರುತ್ತೆ. ಸೊ ಅದರಿಂದ ಈ ಕ್ವಶನ್ಗೆ ಆನ್ಸರು ಡಿ. ನೋಡಿ, ನೇಚರ್ ಆಫ್ ಸಾಲ್ವೆಂಟ್ ಅನ್ನೋದು ಗೊತ್ತಿಲ್ಲ ಅಂತ ಹೇಳಿದ್ರೆ ಎಷ್ಟೋ ಸಲ ನಾವೇನು ಮಾಡಿಬಿಡ್ತೀವಿ, ಇದಕ್ಕೆ ಟಿಕ್ ಮಾಡಿಬಿಡ್ತೀವಿ. ಬಟ್ ಇಲ್ಲಿ ಒಂದೇನು ಮಿಸ್ಟೇಕ್ ಮಾಡಿದ್ದಾರೆ ಅಂದರೆ ಅವರು ನಂಬರ್ ಆಫ್ ಸಲ್ಯೂಟ್ ಅಂತ ಕೊಟ್ಟಿದ್ದಾರೆ, ಅಲ್ಲಿ ಒಂದು ವರ್ಡ್ ಮಿಸ್ ಆಗಿದೆ. ಏನಂತ? ನಂಬರ್ ಆಫ್ ಮೋಲ್ಸ್ ಆಫ್ ಸಲ್ಯೂಟ್ ಅಂತ ಬರಬೇಕಿತ್ತು. ನೋಡಿ, ಒಂದು ಸಣ್ಣ ವರ್ಡಲ್ಲಿ ಯಾವ ಥರ ನಾವು ಮಿಸ್ಟೇಕ್ ಮಾಡೋವಂಥ ಚಾನ್ಸಸ್ ಇರುತ್ತೆ. ಅದರಿಂದ ಕಾಲಿಗೇಟಿವ್ ಪ್ರಾಪರ್ಟಿ 2 ಫ್ಯಾಕ್ಟರ್ ಮೇಲೆ ಡಿಪೆಂಡ್ ಆಗಿರುತ್ತೆ, ನೆನ್ಪಿಟ್ಕೊಳ್ಳಿ. ಒಂದು ನಂಬರ್ ಆಫ್ ಮೋಲ್ಸ್ ಆಫ್ ಸಲ್ಯೂಟ್ ಆ್ಯಂಡ್ ಅನದರ್ ಒನ್ ನೇಚರ್ ಆಫ್ ಸಾಲ್ವೆಂಟ್. ಸೊ ಅದರಿಂದ ಇಲ್ಲಿ ನೇಚರ್ ಆಫ್ ಸಾಲ್ವೆಂಟ್ ಅನ್ನೋದು ಕರೆಕ್ಟ್ ಆಗುತ್ತೆ. ಥರ್ಡ್ ಕ್ವಶನ್ ನೋಡ್ರಪ್ಪ. ಸಾಲ್ಯುಬಿಲಿಟಿ ಆಫ್ ಎ ಸಾಲಿಡ್ ಸಲ್ಯೂಟ್ ಇನ್ ಲಿಕ್ವಿಡ್ ಸಾಲ್ವೆಂಟ್ ಡಸ್ ನಾಟ್ ಡಿಪೆಂಡ್ಸ್ ಆನ್. ನೋಡಿ, ಗ್ಯಾಸ್ ಇನ್ ಲಿಕ್ವಿಡ್ ಆದರೆ ಇಟ್ ಡಿಪೆಂಡ್ಸ್ ಆನ್ ಪ್ರೆಷರ್, ಟೆಂಪ್ರೇಚರ್ ಡಿಪೆಂಡ್ ಆಗಿರುತ್ತೆ. ನೇಚರ್ ಆಫ್ ಸಲ್ಯೂಟು, ಸಾಲ್ವೆಂಟ್ ಎಲ್ಲದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ಆದರೆ ಅವ್ರು ಕೇಳ್ತಾ ಇರೋದು ಸಾಲಿಡ್ ಸಲ್ಯೂಟ್ ಅಲ್ವಾ. ಸಾಲಿಡ್ ಅಂದರೆ ಸಲ್ಯೂಟ್ ಅನ್ನೋದು ಸಾಲಿಡ್ ಆಗಿದೆ, ಅಂದರೆ ಅವ್ರು ಮಾತಾಡ್ತಾ ಇರೋದು ಸಾಲಿಡ್ ಇನ್ ಲಿಕ್ವಿಡ್ ಸೊಲ್ಯೂಷನ್ಸ್ ಬಗ್ಗೆ ಮಾತಾಡ್ತಾ ಇದ್ದಾರೆ. ಸೊ ಇದು ಯಾವುದ್ರ ಮೇಲೆ ಡಿಪೆಂಡ್ ಆಗಿರಲ್ಲ ಇದ್ರ ಸಾಲ್ಯುಬಿಲಿಟಿ ಅಂತ ಕೇಳಿದ್ರೆ, ಪ್ರೆಷರ್ ಮೇಲೆ ಡಿಪೆಂಡ್ ಆಗಿರೋದಿಲ್ಲ. ಅರ್ಥ ಆಯ್ತಾ? ಸೊ ಸಾಲಿಡ್ ಮೇಲೆ ಪ್ರೆಷರ್ ಎಫೆಕ್ಟ್ ಇಲ್ಲದೆ ಇರೋದ್ರಿಂದ ಸೊ ಸಾಲಿಡ್ ಲಿಕ್ವಿಡ್ ಸೊಲ್ಯೂಷನ್ಸ್ದು ಸಾಲ್ಯುಬಿಲಿಟಿ ಪ್ರೆಷರ್ ಮೇಲೆ ಡಿಪೆಂಡ್ ಆಗಿರಲ್ಲ, ಬಟ್ ಟೆಂಪ್ರೇಚರ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಟೆಂಪ್ರೇಚರ್ ಜಾಸ್ತಿ ಆದಾಗೆಲ್ಲ ಸಾಲ್ಯುಬಿಲಿಟಿ ಜಾಸ್ತಿ ಆಗುತ್ತೆ. ಬಟ್ ಹುಷಾರಾಗಿರಿ, ಇಲ್ಲಿ ಗ್ಯಾಸ್ ಇನ್ ಲಿಕ್ವಿಡ್ ಅಂದಾಗ ಟೆಂಪ್ರೇಚರ್ ಇನ್ಕ್ರೀಸ್ ಆದಂಗೆಲ್ಲ ಸಾಲ್ಯುಬಿಲಿಟಿ ಡಿಕ್ರೀಸ್ ಆಗುತ್ತೆ. ಬಟ್ ಸಾಲಿಡ್ ಇನ್ ಲಿಕ್ವಿಡ್ ಬಂದಾಗ ಟೆಂಪ್ರೇಚರ್ ಇನ್ಕ್ರೀಸ್ ಆಗೋದ್ರಿಂದ ಸಾಲ್ಯುಬಿಲಿಟಿನೂ ಕೂಡ ಇನ್ಕ್ರೀಸ್ ಆಗುತ್ತೆ. ಇನ್ನು ನೇಚರ್ ಆಫ್ ಸಲ್ಯೂಟು, ನೇಚರ್ ಆಫ್ ಸಾಲ್ವೆಂಟ್ ಮೇಲೂ ಕೂಡ ಡಿಪೆಂಡ್ ಆಗಿರುತ್ತೆ. ಯಾವುದ್ರ ಮೇಲೆ ಆಗಿರಲ್ಲ ಅಂತ ಕೇಳಿದ್ರೆ ಪ್ರೆಷರ್. ಯಾವ ಕೇಸಿಗೆ ಮಾತ್ರ? ಸಾಲಿಡ್ ಇನ್ ಲಿಕ್ವಿಡ್ ಕೇಸಿಗೆ ಮಾತ್ರ. ಅರ್ಥ ಆಯ್ತೇನ್ರಪ್ಪ? ಹಾಗಿದ್ರೆ ನೆಕ್ಸ್ಟ್ ಕ್ವಶನ್ ನೋಡೋಣ. ಸೊ ನೆಕ್ಸ್ಟ್ ಕ್ವಶನ್ನು ಎಲೆಕ್ಟ್ರೋಕೆಮಿಸ್ಟ್ರಿ ಮೇಲಿದೆ. 4th ಕ್ವಶನ್ನು. ಕ್ವಾಂಟಿಟಿ ಆಫ್ ಎಲೆಕ್ಟ್ರಿಸಿಟಿ ರಿಕ್ವೈರ್ಡ್ ಫಾರ್ ದ ರಿಡಕ್ಷನ್ ಆಫ್ 1 mole ಆಫ್ Mg2+. ಭಾಳ ಈಸಿ ಕ್ವಶನ್ನು. Mg2+ ಅಂತ ಕೊಟ್ಟಿದ್ದಾರಲ್ವಪ್ಪ. Mg2+ ರೆಡ್ಯೂಸ್ ಆಗಬೇಕು ಅಂದರೆ ಅದು ಎಷ್ಟು ಎಲೆಕ್ಟ್ರಾನ್ನ ಅಕ್ಸೆಪ್ಟ್ ಮಾಡ್ಕೋಬೇಕು ಅಂತ ನೋಡ್ಕೊಳ್ಳಿ. ಭಾಳ ಈಸಿ. 2 ಪಾಸಿಟಿವ್ ಚಾರ್ಜ್ ಅಂದರೆ ಎಷ್ಟು ಮೋಲ್ ಎಲೆಕ್ಟ್ರಾನ್ ಅದು ಅಕ್ಸೆಪ್ಟ್ ಮಾಡ್ಕೋಬೇಕು? 2 moles. 2 moles ಅಂದಮೇಲೆ ಎಷ್ಟು ಫ್ಯಾರಡೆ ಬೇಕಾಗುತ್ತೆ? 2 ಫ್ಯಾರಡೆ.
ಅರ್ಥ ಆಯ್ತಾ. ಬಟ್ ಅವರು ನಿಮಗೆ ಕೂಲಮ್ಸಲ್ಲಿ ಕೊಟ್ಟಿದ್ದಾರೆ, ಗೊತ್ತಿರುತ್ತೆ ನಿಮಗೆ 1 ಫ್ಯಾರಡೆ ಈಸ್ ಈಕ್ವಲ್ ಟು ಎಷ್ಟಪ್ಪ, 96,500 ಕೂಲಮ್. ಇಲ್ಲಿ 2 ಫ್ಯಾರಡೆ ತಗೋತಾ ಇರೋದ್ರಿಂದ 2 ಇಂಟು 96,500 ಕೂಲಮ್ಸ್ ಬೇಕಾಗತ್ತೆ. ಅದನ್ನ ಆನ್ಸರ್ ಆಪ್ಷನ್ ಎ. ಕೆಲವು ಸಲ ಫ್ಯಾರಡಲ್ಲೇ ಕೇಳಿರ್ತಾರೆ ಅಂತ ಅಂದ್ಕೊಳ್ಳಿ, ಫ್ಯಾರಡೆ ಅಂದಾಗ 2 ಫ್ಯಾರಡೆ ಅಂತ ಡೈರೆಕ್ಟಾಗಿ ಹೇಳ್ಬೋದು. 1 ಫ್ಯಾರಡೆ ಅಂದರೆ 1 ಫ್ಯಾರಡೆ, ಕೂಲಮ್ಸಲ್ಲಿ ಕೇಳಿದಾಗ ಇಂಟು 96,500 ಮಾಡಿ. ಬಟ್ 2 ಅನ್ನೋದು ಹೇಗೆ ಬಂತು ಅಂತ ಗೊತ್ತಾಯ್ತಲ್ವ, ಇಲ್ಲಿ ಪಾಸಿಟಿವ್ ಚಾರ್ಜ್ 2 ಇದೆ, ಅದು ಕಂಪ್ಲೀಟ್ ರೆಡ್ಯೂಸ್ ಆಗಬೇಕು ಅಂದರೆ 2 moles ಆಫ್ ಎಲೆಕ್ಟ್ರಾನ್ಸ್ ಬೇಕು, ಹಾಗಾಗಿ 2 ಫ್ಯಾರಡೆ. ಅಕಸ್ಮಾತ್ ಈ ಥರ ಕೇಳಿದ್ರು ಅಂತ ಅಂದ್ಕೊಳ್ಳಿ, Al3+ ಕಂಪ್ಲೀಟ್ ರೆಡ್ಯೂಸ್ ಆಗೋಕ್ಕೆ ಎಷ್ಟು ಬೇಕು ಅಂತ ಕೇಳಿದ್ರೆ ಎಷ್ಟು ಮೋಲ್ಸ್ ಎಲೆಕ್ಟ್ರಾನ್ ಬೇಕಾಗುತ್ತೆ, 3 mole ಎಲೆಕ್ಟ್ರಾನ್ಸ್ ಅಂದಾಗ 3 ಫ್ಯಾರಡೆ ಬೇಕು. ಕೂಲಮ್ಸಲ್ಲಿ ಕೇಳಿದ್ರೆ 3 ಇಂಟು 96,500 ಕೂಲಮ್ಸ್ ಬೇಕಾಗತ್ತೆ. ಈ ಥರ ನೀವು ಕ್ವಶನ್ಸ್ನ ಸಾಲ್ವ್ ಮಾಡ್ಬೋದು. ಇದು ಅಷ್ಟೇ ತುಂಬ ಕಡೆ ರಿಪೀಟ್ ಆಗಿದೆ, ಈ ಥರ ಕ್ವಶನ್ಸು ತುಂಬ ಕಡೆ ಬಂದಿದೆ. ಸೊ ಅದರಿಂದ ನೋಡ್ಕೊಳ್ಳಿ, ಈಸಿ ಇದೆ ಇದು ಕ್ವಶನ್ಸು. ಪ್ರೀವಿಯಸ್ ಇಯರ್ ನೀವು 1 ಮಾರ್ಕ್ಸ್ ಇತ್ತಲ್ಲ, 1 to 10 ಕ್ವಶನ್ಸ್, ಅದನ್ನು ನೋಡಿದಾಗಲೂ ನಿಮ್ಗೆ ಐಡಿಯಾ ಸಿಗುತ್ತೆ ಅದ್ರ ಮೇಲೆ ಕ್ವಶನ್ಸು. ಇನ್ನು 5th ಒನ್ ನೋಡ್ರಪ್ಪ, ರೇಟ್ ಕಾನ್ಸ್ಟೆಂಟ್ ಆಫ್ ಎ ರಿಯಾಕ್ಷನ್ ವ್ಯಾಲ್ಯೂ ಕೊಟ್ಟಿದ್ದಾರೆ, ಯೂನಿಟ್ ಕೊಟ್ಟಿದ್ದಾರೆ, ಆರ್ಡರ್ ಆಫ್ ದ ರಿಯಾಕ್ಷನ್. ನೋಡಿ, ಯೂನಿಟ್ ಕೊಟ್ಟು ಆರ್ಡರ್ ಕೇಳ್ತಾ ಇದ್ದಾರೆ. ಇದು ಅಷ್ಟೇ, ನಾನು ಆಲ್ರೆಡಿ ಬೇರೆ ಪೇಪರ್ ಮಾಡಿದಾಗ ಬಂದಿತ್ತು, ಅದಕ್ಕೆ ನಿಮಗೆ ಹೇಳ್ತಾ ಇರೋದು. ಒಂದಷ್ಟು ಪೇಪರ್ಸನ್ನು ನೀವು ಸಾಲ್ವ್ ಮಾಡಿಬಿಟ್ರೆ ಎಷ್ಟೋ ಕ್ವಶನ್ ರಿಪೀಟ್ ಆಗ್ತಿರ್ತವೆ ಅದರಲ್ಲೇ, ಮತ್ತು ನಿಮಗೊಂದು ಐಡಿಯಾ ಸಿಗುತ್ತೆ. ಸೊ MCQ ಯಾವುದ್ರ ಮೇಲೆ ಕೇಳ್ತಾ ಇದ್ದಾರೆ, ಹೇಗೆ ಕೇಳ್ತಾ ಇದ್ದಾರೆ ಅಂತ. ನೀವು ಇಡೀ ಸಿಲೆಬಸ್ನ ಕಲಿಬೇಕು ಅಂತೇನಿಲ್ಲ, ಮೋಸ್ಟ್ ಆಫ್ ದ ಕ್ವಶನ್ಸ್ ರಿಪೀಟ್ ಆಗುತ್ತೆ, ಬಟ್ ಔಟ್ ಆಫ್ ಔಟ್ ಬರುತ್ತೆ ಅಂತ ಹೇಳೋಕ್ಕಾಗಲ್ಲ ನಾನು. ಸೊ ಒಂದಷ್ಟು ಕ್ವಶನ್ಸ್ ನಿಮಗೆ ರಿಪೀಟ್ ಆಗ್ತವೆ, ಓಕೆನಾ. ಸೊ ಇಲ್ಲಿ ನೋಡಿ, ಯೂನಿಟ್ ಏನಂತ ಕೊಟ್ಟಿದ್ದಾರೆ, ಲೀಟರ್ ಪರ್ ಮೋಲ್ ಪರ್ ಸೆಕೆಂಡ್ ಅಂತ ಕೊಟ್ಟಿದ್ದಾರೆ. ಇದ್ರ ಮೇಲೆ ಹೇಳಿದೆ ನಾನು, ಲೀಟರ್ ಪರ್ ಮೋಲ್ ಅಂತಿದೆ ಅಂತ ಹೇಳಿದ್ರೆ ಅದು ಯಾವ ಆರ್ಡರು, ಸೆಕೆಂಡ್ ಆರ್ಡರ್. ಒಂದು ಫಾರ್ಮುಲಾನು ಕೊಟ್ಟಿದ್ದೀನಿ, ಪ್ರೀವಿಯಸ್ ವೀಡಿಯೋಸ್ ನೋಡಿ ಅದ್ರಲ್ಲಿ ಹೇಳಿದ್ದೀನಿ ನಾನು ಅಲ್ವಾ. ಫಾರ್ ಎಕ್ಸಾಂಪಲ್ ಇನ್ನೊಂದು ಸಲ ಹೇಳ್ಬಿಡ್ತೀನಿ ನಿಮಗೆ, ಮೋಲ್ ಪರ್ ಲೀಟರ್ ಪರ್ ಸೆಕೆಂಡ್ ಬಂದರೆ ಅದು 0 ಆರ್ಡರ್ ಅಲ್ವೇನ್ರೋ. ಬರೀ ಪರ್ ಸೆಕೆಂಡ್ ಅಂತ ಬಂದರೆ ಫಸ್ಟ್ ಆರ್ಡರು. ನೆಕ್ಸ್ಟು ಮೋಲ್ ಪವರ್ 1 ಇರೋ ಬದಲು ಮೋಲ್ ಪವರ್ -1 ಇತ್ತು, ಲೀಟರ್ ಪರ್ ಸೆಕೆಂಡ್ ಅಂತಿದ್ರೆ ಅದು ಸೆಕೆಂಡ್ ಆರ್ಡರು. ಇನ್ನು ಥರ್ಡ್ ಆರ್ಡರ್ಗೆ ಮೋಲ್ ಪವರ್ -2 ಲೀಟರ್ ಸ್ಕ್ವೇರ್ ಪರ್ ಸೆಕೆಂಡ್, ಈ ಥರ ಬಂದರೆ ಅದು ಥರ್ಡ್ ಆರ್ಡರ್. ಹೀಗೆ ನೀವು ಕಂಟಿನ್ಯೂ ಆಗ್ತಾ ಹೋಗುತ್ತೆ. ಫೋರ್ತ್ ಆರ್ಡರ್ ಅಂದರೆ ಮೋಲ್ ಪವರ್ -3 ಬರುತ್ತೆ. ಸೊ ಈ ರೀತಿ ನೆನ್ಪಿಟ್ಕೊಂಡು ನೀವು ಯಾವುದೇ ಯೂನಿಟ್ ಕೊಟ್ಟರು ಅದಕ್ಕೆ ಆರ್ಡ್ರನ್ನ ಫೈಂಡ್ ಔಟ್ ಮಾಡ್ಬೋದು. ಇದು ಯೂನಿಟನ್ನು ನೋಡಿಕೊಂಡು ಆರ್ಡ್ರನ್ನ ಫೈಂಡ್ ಔಟ್ ಮಾಡುವಂಥ ಟೆಕ್ನಿಕ್ ಇದು ಆಲ್ರೆಡಿ ಹೇಳ್ಕೊಟ್ಟಿದ್ದೀನಿ ನಾನು. ಸೊ ಅದರಿಂದ ಇಲ್ಲಿ ಮೋಲ್ ಪವರ್ -1 ಇದೆ ಅಂತ ಹೇಳಿದ್ರೆ ಅದು ಯಾವ ಆರ್ಡರ್ ಆಗುತ್ತೆ, ಸೆಕೆಂಡ್ ಆರ್ಡರ್ ಆಗುತ್ತೆ. ಓಕೆನ್ರಪ್ಪ. ನೆಕ್ಸ್ಟ್ 6th ಒನ್ ನೋಡಿ, ದ ಟರ್ಮ್ ಸಾಪ್ಷನ್ ಸ್ಟ್ಯಾಂಡ್ಸ್ ಫಾರ್ ಅಂತ ಕೇಳ್ತಾ ಇದ್ದಾರೆ. ಸಾಪ್ಷನ್, ಈಗ ಅಡ್ಸಾಪ್ಷನ್ ಅಂದರೆ ಏನಪ್ಪ, ಒಂದು ಸರ್ಫೇಸ್ ಇರುತ್ತೆ, ಅದ್ರ ಮೇಲೆ ಪಾರ್ಟಿಕಲ್ಸು ಅಕ್ಯುಮುಲೇಟ್ ಆದರೆ ಅದನ್ನು ಅಡ್ಸಾಪ್ಷನ್ ಅಂತೀವಿ ಅಲ್ವಾ. ಅಡ್ಸಾರ್ಬ್ ಆಗಿರೋ ಮಾಲಿಕ್ಯೂಲ್ಸು ಆಚೆ ಹೋದರೆ, ರಿಮೂವ್ ಆದರೆ ಅದನ್ನು ಡಿಸಾಪ್ಷನ್ ಅಂಥೇಳಿ ಕರಿತೀವಿ. ಬಟ್ ಕೆಲವೊಂದು ಸಲ ಏನಾಗ್ತಾ ಇರುತ್ತೆ ನಿಮಗೆ, ಅಡ್ಸಾಪ್ಷನ್ನು ಮತ್ತು ಅಬ್ಸಾರ್ಪ್ಷನ್, ಇದು ಡಿಸಾಪ್ಷನ್ ಬೇರೆ, ಅಡ್ಸಾಪ್ಷನ್ ಅಲ್ವಾ. ಕೆಲವೊಂದು ಸಲ ಪಾರ್ಟಿಕಲ್ಸ್ ಏನಾಗ್ತಾ ಇರುತ್ತೆ ನಿಮಗೆ, ಸರ್ಫೇಸಲ್ಲಿ ಇರೋದೇ ಪೆನೆಟ್ರೇಟ್ ಆಗಿ ಒಳಗಡೆ ಹೋಗಿರ್ತವೆ, ಆ ಆಬ್ಜೆಕ್ಟ್ ಒಳಗಡೆ ಹೋಗಿರುತ್ತೆ, ಅದನ್ನು ಅಬ್ಸಾರ್ಪ್ಷನ್ ಅಂಥೇಳಿ ಕರಿತೀವಿ. ಈ 3 ಮೀನಿಂಗ್ ಅರ್ಥ ಆಯ್ತಾ. ಅಡ್ಸಾಪ್ಷನ್ ಅಂದರೆ ಅಕ್ಯುಮುಲೇಟ್ ಆಗೋದು, ಡಿಸಾಪ್ಷನ್ ಅಂದರೆ ಅಕ್ಯುಮುಲೇಟ್ ಆಗಿರೋರು ರಿಮೂವ್ ಆಗೋದು, ಅಬ್ಸಾರ್ಪ್ಷನ್ ಅಂದರೆ ಒಂದು ಸಬ್ಸ್ಟೆನ್ಸ್ ಒಳಗಡೆ ಹೋಗೋದು, ಓಕೆ, ಪೆನೆಟ್ರೇಟ್ ಆಗಿ ಒಳಗಡೆ ಹೋಗೋದು. ಸೊ ಕೆಲವೊಂದು ಸಲ ಏನಾಗುತ್ತೆ, ನೀವು ಪ್ರೋಸೆಸ್ ಮಾಡಿದಾಗ ಒಂದು ಮಾಲಿಕ್ಯೂಲ್ಸ್ನ ಒಂದು ಸರ್ಫೇಸ್ ಮೇಲೆ ಕಳಿಸಿದಾಗ ಅಡ್ಸಾಪ್ಷನ್ನೂ ನಡೀತಾ ಇರುತ್ತೆ, ಅಟ್ ದ ಸೇಮ್ ಟೈಮ್ ಅಬ್ಸಾರ್ಪ್ಷನ್ನೂ ನಡೀತಾ ಇರುತ್ತೆ, ಎರಡೂ ನಡೀತಾ ಇರುತ್ತೆ ಅಂತ ಅಂದ್ಕೊಳ್ಳಿ. ಅಡ್ಸಾಪ್ಷನ್ನು ಅಬ್ಸಾರ್ಪ್ಷನ್, ಅಕ್ಯುಮುಲೇಷನ್ನು ಪೆನೆಟ್ರೇಷನ್ ಎರಡೂ ನಡೀತಾ ಇರುತ್ತೆ, ಆವಾಗ ಅದನ್ನು ಸಾಪ್ಷನ್ ಅಂಥೇಳಿ ಕರಿತೀವಿ. ಅರ್ಥ ಆಯ್ತೇನಪ್ಪ. ಸೊ ಅಡ್ಸಾಪ್ಷನ್ನು ಅಬ್ಸಾರ್ಪ್ಷನ್ನು ಎರಡೂ ನಡೀತಾ ಇದ್ದರೆ, ಸೈಮಲ್ಟೇನಿಯಸ್ ಆಗಿ ಎರಡೂ ನಡೀತಾ ಇದ್ದರೆ, ದಟ್ ಪ್ರೋಸೆಸ್ ಇಸ್ ಕಾಲ್ಡ್ ಸಾಪ್ಷನ್ ಅಂಥೇಳಿ ಕರಿತೀವಿ. ಅದರಿಂದ ಇದಕ್ಕೆ ಆನ್ಸರ್ ಯಾವುದಾಗುತ್ತೆ, ಅಡ್ಸಾಪ್ಷನ್ನು ಅಬ್ಸಾರ್ಪ್ಷನ್ ಎರಡೂ ನಡೀತಾ ಇರಬೇಕು, ಅದನ್ನು ನಾವೇನಂತ ಕರಿತೀವಿ, ಸಾಪ್ಷನ್ ಅಂಥೇಳಿ ಕರಿತೀವಿ. ಅರ್ಥ ಆಯ್ತೇನಪ್ಪ. ನೆಕ್ಸ್ಟು 7th ಕ್ವಶನ್ ನೋಡ್ರಪ್ಪ. 7th ಕ್ವಶನಲ್ಲಿ ಮೆಟಲರ್ಜಿ ಮೇಲಿದೆ ಕ್ವಶನ್ನು. ಝೋನ್ ರಿಫೈನಿಂಗ್ ಪ್ರೋಸೆಸ್ ಈಸ್ ಯೂಸ್ಡ್ ಇನ್ ದ ಪ್ಯೂರಿಫಿಕೇಷನ್ ಆಫ್, ಇದು ಅಷ್ಟೇ ತುಂಬ ಸಲ ರಿಪೀಟ್ ಆಗಿದೆ. ಝೋನ್ ರಿಫೈನಿಂಗ್ ಈಸ್ ಮೆಂಟ್ ಓನ್ಲಿ ಫಾರ್ ಸೆಮಿಕಂಡಕ್ಟರ್ಸ್ ಅಲ್ವಾ. ಈ ಮೆಥಡ್ ಪರ್ಟಿಕ್ಯುಲರ್ ಆಗಿ ಅಪ್ಲೈ ಮಾಡೋದು ಯಾವುದಕ್ಕೆ, ಸೆಮಿಕಂಡಕ್ಟರ್ಸ್ಗೆ. ಸೆಮಿಕಂಡಕ್ಟರ್ಸ್ ಅಂದಾಗ ಬರೋದು ಯಾವುದು, ಸಿಲಿಕಾನು ಮತ್ತು ಜರ್ಮೇನಿಯಮು. ಇಲ್ಲಿ ಎರಡರಲ್ಲಿ ಯಾವುದಿದೆ ನೋಡಿ, ಅಲ್ಯೂಮಿನಿಯಂ ಇದೆ, ಸಿಲ್ವರ್ ಇದೆ, ಜರ್ಮೇನಿಯಂ, ಕಾಪರ್. ಸೊ ಅದರಿಂದ ಆನ್ಸರು ಜರ್ಮೇನಿಯಂ. ಸೊ ಝೋನ್ ರಿಫೈನಿಂಗ್ ಮೇಲೆ ಇನ್ನೂ ಒಂದು ಕ್ವಶನ್ ಬರ್ತಾ ಇರುತ್ತೆ, ಅಲ್ಟ್ರಾ ಪ್ಯೂರ್
ಸೆಮಿಕಂಡಕ್ಟರ್ಸ್ನ ಒಪ್ಟೈನ್ ಮಾಡೋಕ್ಕೆ ಯೂಸ್ ಮಾಡೋ ಮೆಥಡ್ ಯಾವುದು ಅಂತ ಕೇಳಿದ್ರೆ ಝೋನ್ ರಿಫೈನಿಂಗು. ಮತ್ತು ಕೆಲವು ಸಲ ಪ್ರಿನ್ಸಿಪಲ್ ಕೇಳ್ತಿರ್ತಾರೆ ಝೋನ್ ರಿಫೈನಿಂಗ್ದು. ಸೊ ಇದು ಕೂಡ ರಿಪೀಟೆಡ್ ಕ್ವಶನ್ನು, ನೋಡ್ಕೊಳ್ರಪ್ಪ. ದೆನ್ 8th ಒನ್ ನೋಡಿ, ದ ನೋಬಲ್ ಗ್ಯಾಸ್ ವಿಚ್ ಡಸ್ ನಾಟ್ ಹ್ಯಾವ್ ಜನರಲ್ ನೋಬಲ್ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ NS2 NP6. ನೋಡಿ, ನೋಬಲ್ ಗ್ಯಾಸಸ್ ಅಂದಾಗ ಔಟ್ರ್ ಮೋಸ್ಟ್ ಆರ್ಬಿಟಲಲ್ಲಿ ಏನಿರುತ್ತೆ, NS2 NP6 ಅಂದರೆ 8 ಎಲೆಕ್ಟ್ರಾನ್ಸ್ ಇರುತ್ತೆ ಅಲ್ವಾ. ಹಾಗಾಗಿ ಅವ್ರು ತುಂಬ ಸ್ಟೇಬಲ್ ಅಂತ ನಾವು ಹೇಳ್ತಾ ಇರ್ತೀವಿ. ಆದರೆ ಯಾವುದೋ ಒಂದು ನೋಬಲ್ ಗ್ಯಾಸಿಗೆ ಈ ಥರ ಔಟ್ರ್ ಮೋಸ್ಟಲ್ಲಿ ಈ ಕಾನ್ಫಿಗರೇಷನ್ ಇಲ್ಲ, ಅಂದರೆ NS2 NP6 ಕಾನ್ಫಿಗರೇಷನ್ ಇಲ್ಲ, 8 ಎಲೆಕ್ಟ್ರಾನ್ಸ್ ಇಲ್ಲ. ಅದು ಯಾವುದು ನೋಬಲ್ ಗ್ಯಾಸ್ ಅಂತ ಕೇಳ್ತಾ ಇದ್ದಾರೆ. ಯಾವುದದು? ಹೀಲಿಯಂ. ಯಾಕೆಂದರೆ ಹೀಲಿಯಮ್ದು ಕಾನ್ಫಿಗರೇಷನ್ ಯಾವುದಲ್ಲಿ ಎಂಡ್ ಆಗುತ್ತೆ ನಿಮಗೆ, NS2. ಬಟ್ ಸ್ಟಿಲ್ ಇಟ್ ಈಸ್ ಸ್ಟೇಬಲ್. NS2 ಅಷ್ಟೇ ಇರುತ್ತೆ, p ಆರ್ಬಿಟಲ್ಸ್ ಇರಲ್ಲ, 8 ಎಲೆಕ್ಟ್ರಾನ್ಸ್ ಇರಲ್ಲ. ಅದನ್ನ ಆನ್ಸರು ಹೀಲಿಯಂ ಆಗುತ್ತೆ. ಅರ್ಥ ಆಯ್ತೇನ್ರಪ್ಪ? ಸೊ ನೆಕ್ಸ್ಟ್ ಕ್ವಶನ್ ನೋಡಿ, 9th ಒನ್ನು, ಜನರಲ್ ಆಕ್ಸಿಡೇಷನ್ ಸ್ಟೇಟ್ ಶೋನ್ ಬೈ ಆಕ್ಟಿನಾಯ್ಡ್ಸ್. ನೋಡಿ, ಆಕ್ಟಿನಾಯ್ಡ್ಸ್ ಮತ್ತು ಲ್ಯಾಂಥನೈಡ್ಸ್ ಎರಡೂ ಕೂಡ ಜನರಲ್ ಆಕ್ಸಿಡೇಷನ್ ಸ್ಟೇಟನ್ನು ಎಕ್ಸಿಬಿಟ್ ಮಾಡೋದೆಷ್ಟು, +3. ಬಟ್ ಏನು ಚೇಂಜಸ್ ಆಗುತ್ತೆ, ಲ್ಯಾಂಥನೈಡ್ಸ್ ನಿಮಗೆ ಓನ್ಲಿ 1 ಆಕ್ಸಿಡೇಷನ್ ಸ್ಟೇಟನ್ನು ಎಕ್ಸಿಬಿಟ್ ಮಾಡ್ತಾರೆ, ಅಥವಾ 2. ಬಟ್ ಆಕ್ಟಿನಾಯ್ಡ್ಸ್ ಏನಾಗುತ್ತೆ, ದೇ ಶೋ ಮೋರ್ ವೇರಿಯಬಲ್ ಆಕ್ಸಿಡೇಷನ್ ಸ್ಟೇಟ್, +3, +4, +5 ಆ ಥರ. ಬಟ್ ನಿಮಗೆ ಲ್ಯಾಂಥನೈಡ್ಸ್ ಅಂತ ಬಂದಾಗ ಯು ವಿಲ್ ಗೆಟ್ ಓನ್ಲಿ +2 ಆ್ಯಂಡ್ +3, ಎರಡೇ ವೇರಿಯಬಲ್ ತೋರಿಸೋದು. ಬಟ್ ಆಕ್ಟಿನೈಡ್ ದೇ ಶೋ 3, 4, 5 ಈಗೆಲ್ಲ ಎಕ್ಸಿಬಿಟ್ ಮಾಡ್ತಾರೆ. ಬಟ್ ಕಾಮನ್ ಆಕ್ಸಿಡೇಷನ್ ಸ್ಟೇಟ್ ಇಬ್ಬರಿಗೂ ಏನು ಬರುತ್ತೆ, +3ನೇ ಬರುತ್ತೆ. ಓಕೆನಪ್ಪ, ಕನ್ಫ್ಯೂಸ್ ಮಾಡ್ಕೋಬೇಡಿ. ನೆಕ್ಸ್ಟ್ 10th ಒನ್ ನೋಡಿ, ಇನ್ ದ ಕಾಂಪ್ಲೆಕ್ಸ್ ಅಯಾನ್ ದ ಕೋಆರ್ಡಿನೇಷನ್ ನಂಬರ್ ಆಫ್ ಕೊಬಾಲ್ಟ್. ಸೊ ಕೋಆರ್ಡಿನೇಷನ್ ನಂಬರ್ನ ನೀವು ಡಿಸೈಡ್ ಮಾಡಬೇಕು ಅಂದರೆ ಲಿಗ್ಯಾಂಡನ್ನು ಅಬ್ಸರ್ವ್ ಮಾಡಬೇಕಂಡ್ರಪ್ಪ. ಫಸ್ಟ್ ಆಫ್ ಆಲ್ ಲಿಗ್ಯಾಂಡ್ ಇಲ್ಲಿ ಯಾವುದಿದೆ, EN ಅಂತಿದೆ ಅಲ್ವಾ, ಈಥೇನ್ 1,2 ಡೈಅಮೈನ್. ಇದು ಯಾವ ಥರ ಟೈಪ್ ಆಫ್ ಲಿಗ್ಯಾಂಡ್ಸ್ ಅಂತ ನೀವು ಫಸ್ಟ್ ನೋಡ್ಕೋಬೇಕು. ಅಂದರೆ ಮೋನೋಡೆಂಟೇಟಾ, ಆಂಬಿಡೆಂಟೇಟಾ, ಡೈಡೆಂಟೇಟಾ, ಟ್ರೈಡೆಂಟೇಟಾ ಅಂತ ಫಸ್ಟ್ ನೋಡ್ಕೋಬೇಕು. ಸೊ EN ಅನ್ನೋದೇನು, ಡೈಡೆಂಟೇಟ್. ಇದು ಭಾಳ ಇಂಪಾರ್ಟೆಂಟ್. ಇದು ಡೈಡೆಂಟೇಟ್. ಡೈಡೆಂಟೇಟ್ ಅಂದ್ರೇನು, ಅಟ್ ಎ ಟೈಮ್ ಇದು 2 ಪೇರ್ ಆಫ್ ಎಲೆಕ್ಟ್ರಾನ್ಸ್ನ ಡೊನೇಟ್ ಮಾಡುತ್ತೆ. ಹಾಗಾದರೆ ಎಷ್ಟು EN ಇದೆ, 3 EN ಇದೆ. ಸೊ 3 EN ಇದೆ, ಅದು ಡೈಡೆಂಟೇಟ್ ಆಗಿರೋ ಇಂಟು 2 ಮಾಡಿ 3 2s 6 ಆಯಿತು. ಹಾಗಿದ್ರೆ ಕೋಆರ್ಡಿನೇಷನ್ ನಂಬರ್ ಎಷ್ಟಪ್ಪ, 6. ಬಟ್ ಇದೇ ಕ್ವಶನ್ ಅವರು ಈ ಥರ ಕೊಟ್ಬಿಟ್ಟಿದ್ರು ಅಂತ ಅಂದ್ಕೊಳ್ಳಿ. ಈಗ PT ಕೊಟ್ಬಿಟ್ಟು ನಿಮಗೆ ಯಾವುದು Cl3 ಅಥವಾ Cl2 ಅಂತ ಕೊಟ್ಟರು ಅಂದ್ಕೊಳ್ಳಿ. ಈಗ Cl ಅನ್ನೋದೇನು ನಿಮಗೆ, ಇಟ್ ಈಸ್ ಅ ಲಿಗ್ಯಾಂಡು, ಇಟ್ ಈಸ್ ಅ ಯುನಿಡೆಂಟೇಟ್ ಲಿಗ್ಯಾಂಡ್. ಯುನಿ ಅಂದರೆ ಏನು, ಅಟ್ ಎ ಟೈಮ್ ಇದು 1 ಪೇರನ್ನು ಕೊಡ್ತದೆ. ಇಲ್ಲಿ ಎಷ್ಟು Cl ಇದೆ, 2 Cl ಇದೆ. ಇದು 1 ಪೇರನ್ನು ಕೊಡೋದ್ರಿಂದ 2 1s 2. ಹಾಗಾಗಿ ಇಲ್ಲಿ ಎಷ್ಟು ಲಿಗ್ಯಾಂಡ್ ಇದೆ ಅನ್ನೋದು ಇಂಪಾರ್ಟೆಂಟ್ ಅಲ್ಲ, ಅದ್ರ ಜೊತೆಗೆ ಅದು ಡೈಡೆಂಟೇಟಾ, ಯುನಿಡೆಂಟೇಟಾ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ. ಹಾಗಾಗಿ ನೀವು ಅದು ಯಾವ ಡೆಂಟೇಟ್ ಅಂತ ನೋಡಿಕೊಂಡು ಅಲ್ಲಿರೋ ನಂಬರ್ನ ಏನು ಮಾಡಿ, ಮಲ್ಟಿಪ್ಲೈ ಮಾಡಿ. ಅರ್ಥ ಆಯ್ತೇನಪ್ಪ? ಸೊ ಇಲ್ಲಿ EN ಅನ್ನೋದು ಡೈಡೆಂಟೇಟ್ ಆಗಿರೋದ್ರಿಂದ ನಾನು ಅಲ್ಲಿರೋ 3ಗೆ ಇಂಟು 2 ಮಾಡಿದ್ದೀನಿ. ಆವಾಗ ಎಷ್ಟು ಬರುತ್ತೆ ನಿಮಗೆ, 6 ಬರುತ್ತೆ. ಅದರಿಂದ ಕೋಆರ್ಡಿನೇಷನ್ ನಂಬರ್ ಎಷ್ಟಾಯಿತು, 6 ಆಯಿತು. ಓಕೆ. 11th ಒನ್ ನೋಡ್ರಪ್ಪ, CCl ಬಾಂಡ್ ಇನ್ ಕ್ಲೋರೋಬೆನ್ಸಿನ್ ಇನ್ ಕಂಪ್ಯಾರಿಸನ್ ಟು CCl ಬಾಂಡ್ ಇನ್ ಕ್ಲೋರೋಮೀಥೇನ್. ನೋಡೋಣ. ಈಗ ಕ್ಲೋರೋಬೆನ್ಸಿನ್ ಅಂದರೆ ಹೀಗೆ ಬರಿಬೋದೇನ್ರಪ್ಪ, ನೋಡಿ ಹೀಗೆ ಬರಿತೀವಿ, ಕ್ಲೋರೋಬೆನ್ಸಿನ್ ಅಲ್ವಾ. ಇನ್ನೊಂದು CCl ಬಾಂಡ್ ಇನ್ ಕ್ಲೋರೋಮೀಥೇನ್. ಕ್ಲೋರೋಮೀಥೇನ್ ಅಂದರೆ 3H ಬರ್ಕೊಳ್ಳೋಣ ಇಲ್ಲಿ ಅಲ್ವಾ. ಸೊ ಇಲ್ಲೊಂದು Cl, ಕ್ಲೋರೋಮೀಥೇನ್. ಇಲ್ಲಿ ಬೆನ್ಸಿನಲ್ಲಿ ಕ್ಲೋರಿನ್ ಮೇಲೆ ಒಂದು ಲೋನ್ ಪೇರ್ ಇರುತ್ತೆ, ಮತ್ತು ಆಲ್ಟರ್ನೇಟಿವ್ ಡಬಲ್ ಬಾಂಡ್ ಇರೋದ್ರಿಂದ ಇಲ್ಲೇನಾಗುತ್ತಪ್ಪ, ರೆಸೊನೆನ್ಸ್ ಆಗುತ್ತಲ್ಲ, ಇದು ನೋಡಿರ್ತೀರ. ರೆಸೊನೆನ್ಸ್ ಆಗೋದ್ರಿಂದ ನಿಮ್ಗಲ್ಲಿ ಏನು ಬರುತ್ತೆ, ಪಾರ್ಷಿಯಲ್ ಡಬಲ್ ಬಾಂಡ್ ಬರುತ್ತೆ, ಇಲ್ಲಿ ಪ್ಲಸ್ ಬರುತ್ತೆ, ಇಲ್ಲಿ ಮೈನಸ್ ಬರುತ್ತೆ. ಸೊ ಈಗ ಕಾರ್ಬನ್ ಟು Cl ನಿಮಗೇನಿದೆ ಇಲ್ಲಿ, ಈ ಬಾಂಡ್ ನೋಡಿ, ಪಾರ್ಷಿಯಲ್ ಡಬಲ್ ಬಾಂಡ್ ಇದೆ. ಬಟ್ ಇಲ್ಲಿ ಈ ಥರ ರೆಸೊನೆನ್ಸ್ ಇಲ್ಲ, ಆಗಲ್ಲ. ಇಲ್ಲೇನಾಗಿರುತ್ತೆ, ಸಿಂಗಲ್ ಬಾಂಡ್ ಇರುತ್ತೆ ಅಲ್ವಾ. ಸೊ ಡಬಲ್ ಬಾಂಡ್ ಇದ್ದರೆ ಬಾಂಡ್ ಏನಾಗುತ್ತೆ ನಿಮಗೆ, ಸ್ಟ್ರಾಂಗ್ ಅಲ್ವಾ. ಸಿಂಗಲ್ ಬಾಂಡ್ಗಿಂತ ಡಬಲ್ ಬಾಂಡ್ ಏನಾಗುತ್ತೆ, ಸ್ಟ್ರಾಂಗ್ ಆಗಿರುತ್ತೆ. ಸೊ ಡಬಲ್ ಬಾಂಡು ಸ್ಟ್ರಾಂಗ್ ಇದ್ದಾಗ, ಅಥವಾ ಯಾವುದೇ ಒಂದು ಬಾಂಡು ಸ್ಟ್ರಾಂಗ್ ಇದ್ದಾಗ ಲೆಂತ್ ಏನಾಗುತ್ತೆ, ಕಡಿಮೆ ಆಗುತ್ತೆ, ಶಾರ್ಟ್ ಆಗುತ್ತೆ. ಇಲ್ಲಿ ಸಿಂಗಲ್ ಬಾಂಡ್ ಇದೆ, ಸಿಂಗಲ್ ಬಾಂಡ್ ಇದ್ದರೆ ಅಷ್ಟು ಸ್ಟ್ರಾಂಗ್ ಅಲ್ಲ, ವೀಕ್ ಇರುತ್ತೆ. ವೀಕ್ ಇದ್ದಾಗ ಲೆಂತ್ ಏನಾಗುತ್ತೆ, ಜಾಸ್ತಿ ಆಗುತ್ತೆ. ಬಟ್ ಅವ್ರು ಕೇಳ್ತಾ ಇರೋದು ಕ್ಲೋರೋಬೆನ್ಸಿನಲ್ಲಿ. ಸೊ ಕ್ಲೋರೋಬೆನ್ಸಿನಲ್ಲಿ ಪಾರ್ಷಿಯಲ್ ಡಬಲ್ ಬಾಂಡ್ ಕ್ಯಾರೆಕ್ಟರ್ ಇರೋದ್ರಿಂದ ಬಾಂಡ್ ಏನಾಯ್ತು, ಸ್ಟ್ರಾಂಗ್ ಆಯಿತು. ಬಾಂಡು ಸ್ಟ್ರಾಂಗ್ ಆದಾಗ ಲೆಂತ್ ಏನಾಗುತ್ತೆ, ಕಡಿಮೆ ಆಗುತ್ತೆ. ಅದರಿಂದ ಈ ಕ್ವಶನ್ಗೆ ಆನ್ಸರ್ ಏನಾಗಬೇಕು, ಬಾಂಡು ಸ್ಟ್ರಾಂಗ್ ಆಗಬೇಕು. ಬಾಂಡು ಸ್ಟ್ರಾಂಗ್ ಆದಾಗ ಲೆಂತು ಕಡಿಮೆ ಆಗಬೇಕು. ಸೊ ಬಾಂಡು ಸ್ಟ್ರಾಂಗು ಮತ್ತು ಲೆಂತು ಕಡಿಮೆ ಆಗಬೇಕು, ಶಾರ್ಟ್ ಆಗಬೇಕು. ಆ ಥರ ಆನ್ಸರ್ ಎಲ್ಲಿದೆ ಅಂತ ನೋಡಿ, ಎಲ್ಲಿದೆ ನೋಡಿ. ಸೊ ಲಾಂಗರ್ ಆ್ಯಂಡ್ ಸ್ಟ್ರಾಂಗರ್ ಆಗಲ್ಲ, ಲಾಂಗರ್ ವೀಕರ್ ಆಗಲ್ಲ, ಶಾರ್ಟರ್ ಆ್ಯಂಡ್ ಸ್ಟ್ರಾಂಗರ್ ಆಗಬೇಕು ಅಲ್ವಾ. ಸ್ಟ್ರಾಂಗ್ ಆಗುತ್ತೆ ಆವಾಗ ಬಾಂಡ್ ಲೆಂತ್ ಶಾರ್ಟ್ ಆಗುತ್ತೆ.
ಓಕೆ. 12th ಒನ್ ನೋಡ್ರಪ್ಪ. ಮೆಥನಾಲ್ ವೆನ್ ರಿಯಾಕ್ಟೆಡ್ ವಿತ್ ಗ್ರಿಗ್ನಾರ್ಡ್ ರಿಯೇಜೆಂಟ್ ಫಾಲೋಡ್ ಬೈ ದ ಹೈಡ್ರೋಲಿಸ್. ನೋಡಿ ಸೇಮ್ ಕ್ವಶನ್ ನಾನು ನಿನ್ನೆ ಮಾಡಿದ್ದೆ ಅಲ್ವಾ, ಲಾಸ್ಟ್ ವೀಡಿಯೋದಲ್ಲೂ ಕೂಡ ಇದು ಮಾಡಿದ್ದೆ. ಮೆಥನಾಲ್ ಅಂದರೆ ಫಾರ್ಮಾಲ್ಡಿಹೈಡ್. ನಾನು ಆವಾಗ ಹೇಳಿದ್ದೆ, ನೆನ್ಪಿಟ್ಕೊಳ್ರಪ್ಪ, ಬೇರೆ ಥರ ಕೇಳ್ಬೋದು ಅಂತ ಅಲ್ವಾ. ಸೊ ಫಾರ್ಮಾಲ್ಡಿಹೈಡ್ಗೆ ನೀವು ಗ್ರಿಗ್ನಾರ್ಡ್ ರಿಯೇಜೆಂಟನ್ನು ಆ್ಯಡ್ ಮಾಡಿ ಅಲ್ವಾ, ಆ್ಯಸಿಡ್ ಹೈಡ್ರಾಲಿಸಿಸ್ ಮಾಡಿದ್ರೆ ಏನಾಗುತ್ತೆ ಅಂತ ನಾನು ಪ್ರೀವಿಯಸ್ ವೀಡಿಯೋದಲ್ಲಿ ಮಾಡಿದ್ದೀನಿ. ನೀವು ಅದನ್ನು ನೋಡಿಕೊಂಡು ನನಗೆ ಇದ್ರ ಆನ್ಸರ್ನ ಕಮೆಂಟ್ ಸೆಕ್ಷನಲ್ಲಿ ನೀವೇ ಹೇಳಬೇಕು ನನಗೆ. ಪ್ರೀವಿಯಸ್ ವೀಡಿಯೋದಲ್ಲಿ ಮಾಡಿದ್ದೀನಿ, ಅಲ್ಲಿ ಬರೀ ನಿಮಗೆ ಯಾವುದು ಫಾರ್ಮಾಲ್ಡಿಹೈಡ್ ಬಿಟ್ಟು ಬೇರೆ ಆಲ್ಡಿಹೈಡ್ಗೆ ನೀವು ಗ್ರಿಗ್ನಾರ್ಡ್ ರಿಯೇಜೆಂಟ್ನ ಟ್ರೀಟ್ ಮಾಡಿದ್ರೆ ಏನು ಬರುತ್ತೆ ಅಂತ ಅಲ್ಲಿ ಕ್ವಶನ್ ಇತ್ತು. ಆವಾಗ ನಾನು ಹೇಳಿದ್ದೆ ಫಾರ್ಮಾಲ್ಡಿಹೈಡ್ ಕೇಳಿಬಿಟ್ರೆ ಏನಾಗುತ್ತೆ, ಫಾರ್ಮಾಲ್ಡಿಹೈಡ್ ಬಿಟ್ಟು ಬೇರೆ ಆಲ್ಡಿಹೈಡ್ ಕೇಳಿದ್ರೆ ಏನಾಗುತ್ತೆ, ಕೀಟೋನ್ಸ್ ಕೇಳಿದ್ರು ಏನಾಗುತ್ತೆ ಅಂತ ಮೂರೂ ಹೇಳಿದ್ದೆ. ಸೊ ನೀವೇ ಕಮೆಂಟ್ ಸೆಕ್ಷನಲ್ಲಿ ಈ ಕ್ವಶನ್ಗೆ ಏನು ಆನ್ಸರ್ ಅಂತ ಹೇಳಿ. ಓಕೆನಾ, ಹೇಳ್ತಿರಲ್ವೇನ್ರಪ್ಪ, ಟ್ರೈ ಮಾಡಿ. ನೆಕ್ಸ್ಟು 13th ಟಾಲ್ವಿನ್ ಅಲ್ವಾ. ಟಾಲ್ವಿನ್ ಅಂದ್ರೇನು, ಬೆನ್ಸಿನ್ ರಿಂಗ್ ಮೇಲೆ CH3 ಗ್ರೂಪ್ ಇರುತ್ತೆ, ದಟ್ ಈಸ್ ಟಾಲ್ವಿನ್. ರಿಯಾಕ್ಟ್ಸ್ ವಿತ್ ಕ್ರೋಮೈಲ್ ಕ್ಲೋರೈಡ್. ನಾನು ಹೇಳಿದ್ದೆ ಆರ್ಗ್ಯಾನಿಕ್ ಕೆಮಿಸ್ಟ್ರಿ ಅಂದಾಗ ನೀವು CrO2 Cl2 ರಿಯೇಜೆಂಟ್ಗಳನ್ನ ಕರೆಕ್ಟಾಗಿ ನೆನ್ಪಿಟ್ಕೊಳ್ಳಿ. ಓಕೆ. ವಿಚ್ ಆನ್ ಹೈಡ್ರಾಲಿಸಿಸ್ ಇನ್ ಪ್ರೆಸೆನ್ಸ್ ಆಫ್ H3O+ ಮಾಡಿದ್ರೆ ನಿಮಗೆ ಬೆನ್ಸಾಲ್ಡಿಹೈಡ್ ಬರ್ತಾ ಇದೆ. ಇಸ್ ಅ ರಿಯಾಕ್ಷನ್ ಅಲ್ವಾ, ಯು ಆರ್ ಗೆಟಿಂಗ್ ಬೆನ್ಸಾಲ್ಡಿಹೈಡ್. ಸೊ ಈ ರಿಯಾಕ್ಷನ್ನ ಏನಂತ ಕರಿತೀರಾ ಅಲ್ವಾ. ಪ್ರಿಪ್ರೇಷನ್ ಆಫ್ ಆಲ್ಡಿಹೈಡ್ಸಲ್ಲಿ ಬರುತ್ತೆ ಅಲ್ವಾ, ಇಟಾರ್ಡ್ ರಿಯಾಕ್ಷನ್. ಈ ರಿಯೇಜನ್ ನೋಡಿದ ತಕ್ಷಣ ಗೊತ್ತಾಗಬೇಕು ನಿಮಗೆ, ಟಾಲ್ವಿನ್ನು ಕ್ರೋಮೈಲ್ ಕ್ಲೋರೈಡ್ ಯೂಸ್ ಮಾಡಿದ್ದೀವಿ ಅಂದರೆ ಅದು ಯಾವ ರಿಯಾಕ್ಷನ್ ರಪ್ಪ, ಇಟಾರ್ಡ್ ರಿಯಾಕ್ಷನ್ ಅಲ್ವೇನ್ರ. ಸೊ ಫುಲ್ ರಿಯಾಕ್ಟೆಂಟು ಪ್ರಾಡಕ್ಟ್ ಎಲ್ಲ ಅವನೇ ಕೊಟ್ಬಿಟ್ಟಿದ್ದಾರೆ, ಆದರೆ ನೇಮಿಂಗ್ ಆಫ್ ದ ರಿಯಾಕ್ಷನ್ ಕೇಳ್ತಾ ಇದ್ದಾರೆ. ಏನಾಗುತ್ತೆ ರಿಯಾಕ್ಷನ್ನು, ಇಟಾರ್ಡ್ ರಿಯಾಕ್ಷನ್ ಆಗುತ್ತೆ. ಅರ್ಥ ಆಯ್ತಾ. ಸೊ ಅಲ್ಲಿಗೆ 13 ಕ್ವಶನ್ಸ್ ಆಯ್ತಲ್ವಾ. 14th ಕ್ವಶನ್ ನೋಡೋಣ. ವಿಚ್ ಆಫ್ ದ ಫಾಲೋವಿಂಗ್ ಆನ್ ಹೀಟಿಂಗ್ ವಿತ್ ಕ್ಲೋರೋಫಾರ್ಮ್ ಆ್ಯಂಡ್ ಆಲ್ಕೋಹಾಲ್. ನೋಡಿ ಇದು ಅಷ್ಟೇ, ರಿಯೇಜನ್ ನೋಡ್ಕೊಳ್ಳಿ ಏನಂತಿದೆ. ಫಸ್ಟು ಕ್ಲೋರೋಫಾರ್ಮ್ ಅಂತಿದೆ, ಆಲ್ಕೋಹಾಲಿಕ್ KOH ಇದೆ. ರಿಯಾಕ್ಟ್ ಮಾಡಿದಾಗ ಐಸೋಸೈನೈಡ್ ಬರ್ತಾ ಇದೆ ಅಂತೆ. ಈ 3 ವರ್ಡ್ ನೋಡಿದ ತಕ್ಷಣ ನಿಮ್ಗೆ ಯಾವ ರಿಯಾಕ್ಷನ್ ಅಂತ ನೆನಪಾಗಬೇಕು. ಕ್ಲೋರೋಫಾರ್ಮ್ ಇದೆ ಅಲ್ವಾ, KOH ಇದೆ, ರಿಯಾಕ್ಟ್ ಮಾಡಿದಾಗ ಪ್ರಾಡಕ್ಟ್ ಸೈಡಲ್ಲಿ ಐಸೋಸೈನೈಡ್ ಬರ್ತಾ ಇದೆ. ಇವಾಗೆಲ್ಲ ಕಲ್ತಿದ್ರಿ ಅಲ್ವಾ, ಯಾವುದಿದು ಕಾರ್ಬೈಲ್ ಅಮೈನ್ ರಿಯಾಕ್ಷನ್. ಇದು ಅಪ್ಲೈ ಆಗೋದು ಪ್ರೈಮರಿ ಅಮೈನ್ಗೆ ಅಂತಲೂ ಕೂಡ ಕಲ್ತಿದ್ರಿ. ಇಲ್ಲಿ ಅಮೈನ್ ಯಾವುದಿದೆ ಅಂತ ಆಪ್ಷನಲ್ಲಿ ನೋಡಿ ಅಲ್ವಾ, ರಿಯೇಜನ್ ನೋಡಿಕೊಂಡೇ ನೀವು ಕಂಡುಹಿಡಿಬೇಕು. ಸೊ ಅಮೈನ್ ಅಂತ ಎಲ್ಲಿದೆ ನಿಮಗೆ, ಇಲ್ಲಿದೆ ನೋಡಿ, ಅನಿಲಿನ್ ಈಸ್ ಎ ಅಮೈನ್ ಅಲ್ವೇನ್ರಪ್ಪ, ಪ್ರೈಮರಿ ಅಮೈನ್ ಆಗುತ್ತಲ್ವಾ. ಅದನ್ನ ಆನ್ಸರ್ ಯಾವುದು, ಅನಿಲಿನ್. ಕ್ಲಿಯರ್. 15 ನೋಡಿ. ದ ನೈಟ್ರೋಜನ್ ಬೇಸ್ ದಟ್ ಈಸ್ ನಾಟ್ ಪ್ರೆಸೆಂಟ್ ಇನ್ DNA. DNA ಏನಿರುತ್ತೆ, ಅಡಿನೈನ್, ಗುವಾನೈನ್, ಸೈಟೋಸಿನ್, ಥೈಮಿನ್ ಅಲ್ವಾ. ಯುರಾಸಿಲ್ ಇರಲ್ಲ. ಯುರಾಸಿಲ್ ಬರೋದು ಯಾವುದರಲ್ಲಿ, RNAನಲ್ಲಿ. ಅವ್ರು ಅದೇ ಕೇಳ್ತಾ ಇರೋದು, DNA ಯಾವ ಬೇಸ್ ಇರಲ್ಲ ಅಂತ ಹೇಳ್ಬಿಟ್ಟು. ಅಡಿನೈನ್ ಇರುತ್ತೆ, ಥೈಮಿನ್ ಇರುತ್ತೆ, ಸೈಟೋಸಿನ್ ಇರುತ್ತೆ, ಆದರೆ ಯುರಾಸಿಲ್ ಇರೋದಿಲ್ಲ. ಯುರಾಸಿಲ್ ಬರೋದು ಯಾವುದರಲ್ಲಿ, RNAನಲ್ಲಿ. ಓಕೆ, ಕ್ಲಿಯರ್. ಅಲ್ಲಿಗೆ 15 ಕ್ವಶನ್ಸು. ಆಬ್ಜೆಕ್ಟಿವ್ಸ್ ಮುಗೀತಾ. ಫಿಲ್ ಇನ್ ದ ಬ್ಲ್ಯಾಂಕ್ಸ್ ನೋಡೋಣ. ದ ವ್ಯಾಲ್ಯೂಸ್ ಆಫ್ ಹೆನ್ರೀಸ್ ಕಾನ್ಸ್ಟೆಂಟ್ KH ಇನ್ಕ್ರೀಸಸ್ ವಿತ್ ಟೆಂಪ್ರೇಚರ್ ಅಲ್ವಾ, ಡೈರೆಕ್ಟ್ಲಿ ಪ್ರಪೋರ್ಷನ್ ಅಂತ ಗೊತ್ತಿದೆ. ಇದು ಕ್ವಶನ್ ನಂಬರ್ 16ಗೆ ಆನ್ಸರು. ನೆಕ್ಸ್ಟ್, ರೋಲ್ ಆಫ್ ಕೆಟಲಿಸ್ಟ್ ಇನ್ ದ ರಿಯಾಕ್ಷನ್ ಟು ಚೇಂಜ್. ಕೆಟಲಿಸ್ಟ್ ಏನು ಮಾಡುತ್ತೆ, ಆ್ಯಕ್ಟಿವೇಶನ್ ಎನರ್ಜಿನ ಕಡಿಮೆ ಮಾಡುತ್ತೆ. ಆವಾಗ ರಿಯಾಕ್ಷನ್ ಏನಾಗುತ್ತೆ, ಫಾಸ್ಟ್ ಆಗುತ್ತೆ. ಕೈನೆಟಿಕ್ಸಲ್ಲಿ ಕಲ್ತಿದ್ದಾರೆ ಅಲ್ವಾ, 17ನೇದಕ್ಕೆ. ದ ಗ್ಯಾಸ್ ಲಿಬರೇಟೆಡ್ ವೆನ್ ಜಿಂಕ್ ರಿಯಾಕ್ಟ್ಸ್ ವಿತ್ ಡೈಲ್ಯೂಟ್ ನೈಟ್ರಿಕ್ ಆ್ಯಸಿಡ್ ಯಾವ್ದು ಬರುತ್ತೆ, N2O ಬರುತ್ತೆ. ಕ್ವಶನ್ ನಂಬರ್ 18. ಬಟ್ ಇನ್ನೊಂದು ನೆನ್ಪಿಟ್ಕೊಂಡಿರಿ, ಜಿಂಕು ಡೈಲ್ಯೂಟ್ ನೈಟ್ರಿಕ್ ಆ್ಯಸಿಡ್ ಜೊತೆಗೆ ರಿಯಾಕ್ಟ್ ಮಾಡಿದಾಗ ನಿಮಗೇನು ಬರುತ್ತಪ್ಪ, ಗ್ಯಾಸ್ N2O ಬರುತ್ತೆ. ಬಟ್ ಅದೇ ಅವರು ಅಕಸ್ಮಾತ್ ಎಕ್ಸಾಮಲ್ಲಿ ಏನಾದರೂ ಕಾನ್ಸಂಟ್ರೇಟೆಡ್ ನೈಟ್ರಿಕ್ ಆ್ಯಸಿಡ್ ಜೊತೆಗೆ ಏನು ಅಂತ ಕೇಳಿದ್ರೆ NO2 ಬರೀಬೇಕು. ಓಕೆ. ಬಟ್ ಇದೇ ಜಾಗದಲ್ಲಿ ಅವರು ಕಾಪರ್ ಕೇಳಿಬಿಟ್ಟು ಡೈಲ್ಯೂಟ್ ನೈಟ್ರಿಕ್ ಆ್ಯಸಿಡ್ ಕೇಳಿದ್ರೆ ನಿಮಗೆ NO ಬರ್ತದೆ. ಸೊ ನೆನ್ಪಿಟ್ಕೊಂಡಿರಿ, ಯಾಕೆಂದರೆ ಇದೇ ಕೇಳಬೇಕು ಅಂತೇನಿಲ್ಲ, ಅದಕ್ಕೆ ರಿಲೇಟೆಡಾಗಿ ಇನ್ನೆಲ್ಲ ಏನು ಕೇಳ್ಬೋದು ಅಂತಲೂ ಕೂಡ ಹೇಳಿದ್ದೀನಿ. ಸೊ ನೆನ್ಪಿಟ್ಕೊಳ್ರಪ್ಪ. ಓಕೆ. ನೆಕ್ಸ್ಟು ಕ್ವಶನ್ ನೋಡ್ರಿ. ಮೇಜರ್ ಆರ್ಗ್ಯಾನಿಕ್ ಪ್ರಾಡಕ್ಟ್ ಫಾರ್ಮ್ಡ್ ವೆನ್ 2-bromopentane ಈಸ್ ಹೀಟೆಡ್ ವಿತ್ ಆಲ್ಕೋಹಾಲಿಕ್ KOH. ಇದು ಬೀಟಾ ಎಲಿಮಿನೇಷನ್ ರಿಯಾಕ್ಷನಲ್ಲಿ ಬರುತ್ತೆ ನಿಮಗೆ. ಸೊ 2-bromopentane ನೀವು ಆಲ್ಕೋಹಾಲಿಕ್ KOH ಜೊತೆ ಟ್ರೀಟ್ ಮಾಡಿದಾಗ ನಿಮಗೆ 2, 3, 4, 5 ಸೊ ಈ ಥರ ಒಂದು ಪ್ರಾಡಕ್ಟ್ ಬರುತ್ತೆ. 2, 3, 4, 5 ಹೀಗೊಂದು ಪ್ರಾಡಕ್ಟ್ ಬರುತ್ತೆ ಅಲ್ವೇನ್ರಪ್ಪ. ಇದು 1-pentene ಅಂತಾರೆ ಇದನ್ನು. ದಿಸ್ ಇಸ್ ಕಾಲ್ಡ್ 1-pentene. ಇದು 2-pentene ಅಂತ ಅಲ್ವಾ. ಎರಡರಲ್ಲಿ ಮೇಜರ್ ಕೇಳ್ತಾ ಇದ್ದಾರೆ ಅವರು, 2 ಪ್ರಾಡಕ್ಟು ಬಂದಿರುತ್ತೆ. ಇದರಲ್ಲಿ ಮೇಜರ್ ಯಾವುದು, 2-pentene ಅಲ್ವಾ. ಸೊ 2-penteನಲ್ಲಿ ಏನಾಗಿರುತ್ತೆ, ಡಬಲ್ ಬಾಂಡ್ ಐದರ್ ಸೈಡು ಮೋರ್ ಸಬ್ಸ್ಟಿಟ್ಯೂಯೆಂಟ್ಸ್ ಇರೋದ್ರಿಂದ ಇದು ಮೇಜರ್ ಆಗಿರುತ್ತೆ. ಅದು ಆನ್ಸರು
ಪೆಂಟ್ 2 ಇನ್ ಅಂತ ಹೇಳ್ಬೋದು, ಅಥವಾ 2 ಪೆಂಟಿನ್ ಅಂತ ಹೇಳ್ಬೋದು. 2 ಪೆಂಟಿನ್ ಅದು ಕ್ವಶನ್ ನಂಬರ್ 19ಗೆ ಆನ್ಸರ್ ಆಗುತ್ತೆ. ಇನ್ನು ಉಳ್ಕೊಂಡಿದೆ ಒಂದು ಡ್ಯಾಶ್ ಆ್ಯಕ್ಟ್ಸ್ ಆಸ್ ಅನ್ ಆರ್ಟಿಫಿಷಿಯಲ್ ಡ್ರಗ್, ಯಾವುದಪ್ಪ ನೊರೆಥಡ್ರಾನ್. ಸೊ ಇದು ಆನ್ಸರ್ ಆಗುತ್ತೆ 20th. ಓಕೆನಪ್ಪ. ಸೊ ಇಷ್ಟು ನೋಡ್ಕೊಳ್ಳಿ. ಮತ್ತು ಇನ್ನೊಂದು ಪ್ರಿಪ್ರೇಟರಿ ಪೇಪರ್ ಜೊತೆಗೆ ಬರ್ತೀನಿ. ಈ ಥರ ನೀವು ಅಬ್ಸರ್ವ್ ಮಾಡಿ. ನಾನು ಆಲ್ರೆಡಿ ಇದು 5ನೇ ಪೇಪರ್ 6ನೇ ಪೇಪರು ನಾನು ಸಾಲ್ವ್ ಮಾಡ್ತಾ ಇರೋದು. ಮೋಸ್ಟ್ ಆಫ್ ದ ಪೇಪರ್ ಸಾಲ್ವ್ ಮಾಡಿದಾಗ ನಿಮಗೆ ಕೆಲವು ಕ್ವಶನ್ಸ್ಗಳು ಸಿಗ್ತಾ ಇದೆ, ರಿಪೀಟೆಡ್ ಕ್ವಶನ್ಸು. ಸೊ ಇದರಿಂದ ನಿಮಗೆ ಆಬ್ಜೆಕ್ಟಿವ್ ಕ್ವಶನ್ಸ್ ನಾನು 15 ಆನ್ಸರ್ ಮಾಡೋಕ್ಕಾಗತ್ತೆ ಅಂತೇನಿಲ್ಲ. ಇಡೀ ಸಿಲೆಬಸ್ ಓದಿದರೆ 15 ನೀವು ಆನ್ಸರ್ ಮಾಡ್ಬೋದು. ಬಟ್ ಅಟ್ಲೀಸ್ಟ್ ಒಂದು 15ಕ್ಕೆ ನೀವು ಒಂದು 10-11 ಆದರೂ ನೀವು ಈ ಎಲ್ಲ ಮಾಡಲ್ ಪೇಪರ್ನ ಸಾಲ್ವ್ ಮಾಡೋದ್ರಿಂದ ಆನ್ಸರ್ ಮಾಡೋಕ್ಕೆ ಈಸಿ ಆಗುತ್ತೆ ಅಂತ ನನ್ನ ಒಪಿನಿಯನ್ ಅಷ್ಟೇ. ಎಕ್ಸಾಕ್ಟ್ ಹಾಗೆ ಬರುತ್ತೆ ಅಂತ ಹೇಳೋಕ್ಕಾಗಲ್ಲ. ಬಟ್ ಈಗ ಸಾಲ್ವ್ ಮಾಡ್ತಿರೋ ಪೇಪರ್ಸ್ನ ನೋಡಿದಾಗ ಆ ಥರ ಕ್ವಶನ್ಸ್ಗಳೇನಾಗ್ತಾಯಿದೆ, ನಿಮಗೆ ರಿಪೀಟೆಡ್ ಕ್ವಶನ್ಸು ಸಿಗ್ತಾ ಇದ್ದಾವೆ. ಓಕೆನರಪ್ಪ. ಹಾಗಾಗಿ ನೀಟಾಗಿ ನೋಡ್ಕೊಳ್ಳಿ, ಕಲ್ತ್ಕೊಳ್ಳಿ. ಮತ್ತು ಇನ್ನೊಂದು ಪ್ರಿಪ್ರೇಟರಿ ಪೇಪರ್ ಜೊತೆಗೆ ನಿಮಗೆ ಸಿಗ್ತೀನಿ. ಓಕೆ, ಥ್ಯಾಂಕ್ ಯು, ಟೇಕ್ ಕೇರ್, ಬಾಯ್.